ಹೌದು, ನೀವು ತಮ್ಮಲ್ಲಿ ನೋಡ್ದಾಗೆ ಅಪರ್ಣ ಮ್ಯಾಮ್ ಇಲ್ದಿರ ಬರ್ತಡೇ ಹೇಗಿದೆ, ಹೇಗೆ ಆಚರಿಸಿದ್ರು, ಏನೆಲ್ಲ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ನಾಗರಾಜ್ ವಸ್ತಾರೆ ಅವರು ಅಂತ ನೋಡೋಣ ಬನ್ನಿ ಈಗ. ಅಪರ್ಣಾ ಮೇಡಮ್ ಅವರು ಇದ್ದಂತಹ ಮನೆಯ ವಾತಾವರಣದಲ್ಲೇ ಹುಟ್ಟುಹಬ್ಬದ ಸಂಭ್ರಮ ಸಡಗರವನ್ನು ಆಯೋಜಿಸಿದ್ದರು ನಾಗರಾಜ್ ವಸ್ತಾರೆ ಅವರು. ಅಪರ್ಣೆ ಇಲ್ಲದ ಮೊದಲ ಅಪರ್ಣಾ ಅವರು ಇಲ್ಲದ ಮೊದಲ ನಮೂನೆಯ ಸಡಗರಕ್ಕೆ ಸಂಭ್ರಮಕ್ಕೆ ಹಾಗೂ ಸಡಗರಕ್ಕೆ ನಿಮ್ಮೆಲ್ಲರನ್ನೂ ನಾಗರಾಜ್ ವಸ್ತಾರೆ ಅವರು ಹೃತ್ಪೂರ್ವಕವಾಗಿ ಎಲ್ಲರನ್ನು ಸ್ವಾಗತಿಸುತ್ತಿದ್ದಾರೆ. ಅಪರ್ಣೆಯನ್ನ ನಾನು ನುಡಿಗಾತಿ ಅಂತ ಕರೀತಿದ್ದೆ, ಇವತ್ತಿಗೂ ಹಾಗೆ ಅಂದ್ಕೊಂಡಿದ್ದೇನೆ. ಅವಳು ನನ್ನ ಮನೆ ಮತ್ತು ಮನಸ್ಸಿನ ಒಡತಿ. ಈ ಮನೆ 20 ವರ್ಷಗಳ ಕಾಲ ಒಡತಿಯಾಗಿದ್ಲು ಎಂಬುದನ್ನು ನಾಗರಾಜ್ ವಸ್ತಾರೆ 20 ವರ್ಷಗಳ ಕಾಲ ನನ್ನ ಒಡಗಾತಿಯಾಗಿದ್ಲು. ಅಪರ್ಣೆಯ ನೆನಪಿನಲ್ಲಿ, ಅವಳ ಹುಟ್ಟಿನ ಹಬ್ಬದ ನೆನಪಿನಲ್ಲಿ ಈ ಸಂಜೆ, ಇವತ್ತಿನ ದಿನ ಕಾರ್ಯಕ್ರಮದಲ್ಲಿ ನಮ್ಮ ನಡುವೆ 3 ಕಲಾವಿದರು ಇರ್ತಾರೆ. ನಮಸ್ಕಾರ. ಕುವೆಂಪುರವರ ರಚನೆಯ ಅಂತರತಮನೆ ಗುರುವಿಂದ ನನ್ನ ಈ ಕಾರ್ಯಕ್ರಮವನ್ನ ನಾನಿವತ್ತು ಶುರು ಮಾಡ್ತಾ ಇದ್ದೀನಿ. ಅಂತರತಮನೆ ಗುರು ಹೇ ಆತ್ಮತಮೂಲವೇ ನೀನಲ್ಲವೇ, 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 ನೀನಲ್ಲವೇ ದಯಾಮಯಿ ವರ್ಷ ಶೀತಲವಾರಿ, ನೀನಲ್ಲವೇ ರಾಗ ಸಿಂಧೂರ, ನೀನಲ್ಲವೇ ಸರ್ವಜನ ಮಂದಾರ, ಮನವ ತುಂಬುವ ಹಂಸಿ ಮನಮೋಹನೆ, ಸಕಲ ಜನ ಪೂಜಿಪಾ ಭಕ್ತಿ ಪ್ರದಾಯಿನಿ, ನೀನಲ್ಲವೇ, 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 ನೀನಲ್ಲವೇ. ಥ್ಯಾಂಕ್ ಯು. ನಮ್ಮೆಲ್ಲರ ಜೀವನದಲ್ಲೂ ಯಾರಾದ್ರೂ ಅಚಾನಕ್ ಆಗಿ ಕಾಲಿಟ್ಟಾಗ ಇವ್ರು ಬಂದ್ರು, ನಮ್ಮ ಮತ್ತು ಅವರ ಸಂಬಂಧ ಏನು, ಯಾತಕ್ಕಾಗಿ ನಮಗೂ ಹಾಗೂ ಅವರ ನಡುವೆ ಕನೆಕ್ಷನ್ ಇರ್ಬೋದು, ಏನ್ ಸಮಾಚಾರ ಅನ್ನೋ ಸಾಕಷ್ಟು ಪ್ರಶ್ನೆಗಳು ನಮ್ಮಲ್ಲಿ ಕಾಡ್ತಾ ಇರುತ್ತವೆ. ಅದೇ ರೀತಿ ನಮ್ ಜೀವನದಲ್ಲಿ ವಿಶೇಷವಾದ ವ್ಯಕ್ತಿಗಳು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಬಂದು ಹಾಗೆ ನಿಲ್ಸಿರ್ತಾರೆ. ಜೀವನದುದ್ದಕ್ಕೂ ಇವ್ರಿಗೆಲ್ಲ ಅರ್ಪಿಸಿ ಅಂದ್ರೆ ನಿಮ್ ಜೀವನದಲ್ಲಿ ಯಾರೆಲ್ಲ ಬಂದಿದ್ದಾರೆ, ಯಾಕಾದ್ರೂ ಬಂದ್ರು ಇವ್ರು ಬಂದಿದ್ದಾರೆ ಅಂತೀವಲ್ಲ, ಅವ್ರನ್ನ ನೆನ್ಸ್ಕೊಂಡು ಈ ಹಾಡನ್ನು ಹಾಡಲಿದ್ದಾರೆ ಅಂಕಿತಾ ಅಮರ್ ಅವರು. ಹಾಡು ಸು ರುದ್ರಮೂರ್ತಿ ಶಾಸ್ತ್ರಿ ಅವರು ಬರೆದಿರೋದು. ಇದರ ಸಂಯೋಜನೆ ನನ್ನ ಗುರುಗಳಾದ ಸುನೀತಾ ಚಂದ್ರಕುಮಾರ್ ಅವರು ಮಾಡಿರೋದು.
ಏಕೆ ಬಂದೆ ಏಕೆ ಏಕೆ ಬಂದೆ ಏಕೆ ಬೆಳಕೆ ನೀನು ಏಕೆ ಬಂದೆ ಏಕೆ ಏಕೆ ಬಂದೆ ಏಕೆ ನನ್ನ ಇರುಳ ಮನಸ್ಸಿಗೆ ಏಕೆ ಬಂದು ನೀನು ಏಕೆ ಬಂದೆ ಏಕೆ ಬಂದೆ ಹಳೆಯ ನನ್ನ ಮಧುರ ನೋವಾ ಹಳೆಯ ನನ್ನ ಮಧುರ ನೋವ ಮತ್ತೆ ಮತ್ತೆ ಮರಳಿಸಿ ಏಕೆ ಬಂದೆ ಏಕೆ ಬಂದೆ ಏಕೆ ಬಂದೆ ಏಕೆ ಬಂದೆ. ಥ್ಯಾಂಕ್ ಯು. ಪ್ರಕಾಶ್ ಸೊಂಟಕ್ಕೆ ಮತ್ತು ಕಾರ್ತಿಕ್ ಭಟ್ ಅವರನ್ನ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೀನಿ. ಕಾರ್ತಿಕ್ ಭಟ್ ಅವರನ್ನು ಕಾರ್ಯಕ್ರಮಕ್ಕೆ ಒಂದು ಬರ್ಮಾಡ್ಕೊಳ್ಳಿ. ಸಣ್ಣ ಕಾಂಪೋಸಿಷನ್ ಕಲ್ಯಾಣಿನಲ್ಲಿ, ಆಮೇಲೆ ಬೇರೆ ಬೇರೆ ಐಡಿಯಾ ಶೇರ್ ಮಾಡ್ತೇನೆ. ಸಾಂಗ್ಸ್ ಕೆಲವೊಂದು ರಿದಮ್ ಪ್ಯಾಟರ್ನ್ ಕೇಳ್ತಾ ಇದ್ರೇನೆ ಆ ಸಾಂಗ್ ಒಂದು ಐಡಿಯಾ ಬಂದ್ಬಿಡುತ್ತೆ. ಸಂಗೀತ ಅಂದ್ರೆ ಹಾಗೆ ಅಲ್ವಾ? ಸಂಗೀತಕ್ಕೆ ನಮ್ಮನ್ನ ತುಂಬ ದೊಡ್ಡ ಸೀನಿಯರ್ ಕ್ಲಾಸಿಕಲ್ ಮ್ಯೂಸಿಷಿಯನ್ ಅವ್ರು ಹೇಳಿದ್ದು, ಆಲ್ ಆಫ್ ದೋಸ್ ಐಡಿಯಾಸ್ ವಿಚ್ ಆರ್ ಟೇಕನ್ ಫ್ರಾಮ್ ದ ರಂಗಗೀತೆಸ್ ಲೇಟರ್ ಆನ್ ಮೈಗ್ರೇಟೆಡ್ ಇನ್ ಟು ಮಹಾರಾಷ್ಟ್ರ ಇನ್ ಟು ಬಿಕಮಿಂಗ್ ನಾಟ್ಯಗೀತೆ. ಸೊ ಅದ್ರದ್ದು ಒಂದು ದಿಸ್ ಅ ಕಾಮನ್ ಎಕ್ಸಾಂಪಲ್ ಆಫ್ ದೀಸ್ ಟು.
ಸಂಗೀತ ಅಂದ್ರೆ ಯಾಕೆ ನಾನು ಹೇಳಿ, ಚಿಕ್ಕವರಿಂದ ಹಿಡಿದು ದೊಡ್ಡದವರೆಗೂ ಸಂಗೀತ ಎಲ್ಲ ಇಷ್ಟ. ಸಂಗೀತವನ್ನು ಕೇಳ್ಬೇಕು ಅನ್ನೋ ಹಂಬಲ ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ ಅಲ್ವಾ? ಎಲ್ರಿಗೂ ಗೊತ್ತಾಯ್ತು ಯಾವ ಹಾಡಂತ ಇದು ನೋಡ್ತಿದ್ದು? ಕಲಿಯುಗದೋಳು. ಸಂಗೀತ ಎಂದ್ರೆ ಸಂಗೀತಕ್ಕೆ ಸೋಲದವರೇ ಇಲ್ಲ. ಸಂಗೀತಕ್ಕೆ ನಮ್ಮನ್ನು ನಾವು ಮರೆಸುವ ಸಾಮರ್ಥ್ಯ ಕೂಡ ಇದೆ. ಹಿಂದೂಸ್ತಾನಿ ಪದ್ಧತಿನಲ್ಲಿ ರಾಗ್ ಭೈರವಿ ಅಂತ ಈಗ ಅಂಕಿತಾ ಅಮರ್ ಮತ್ತೊಮ್ಮೆ ವೇದಿಕೆಗೆ ಬರಲಿದ್ದಾರೆ. ನನ್ನಮ್ಮ ಶಾಂತಾಮಣಿ ಅಂತ ಈ ಮನೆಯಲ್ಲಿ ಇದೇ ಜಾಗದಲ್ಲಿ 40 ವರ್ಷ ಇದ್ರು. 2022 ಏಪ್ರಿಲ್ 11 ಇದ್ದಕ್ಕಿದ್ದ ಹಾಗೆ ಅವಳನ್ನ ಆಸ್ಪತ್ರೆಗೆ ಕರೆದೊಯ್ಲಿಕ್ಕೂ ಸಮಯ ಕೊಡ್ದೇನೆ ನಿರ್ಗಮಿಸಿದ್ಲು. ಅವಳು ಯಾವಾಗ್ಲೂ ನನ್ ಕುರಿತು ಒಂದ್ ಮಾತು ಹೇಳ್ತಾ ಇದ್ಲು, ಒಂಟಿ ಬಡ್ಕ ನೀನು ಅಂತ. ಯಾಕೆಂದ್ರೆ ನಾನು ಇಲ್ಲೇ ಇರ್ತಿದ್ದೆ, ಒಬ್ನೇ ಇರ್ತಿದ್ದೆ. ನಂಗೆ ಕೋವಿಡ್ ಅನ್ನೋದೊಂದು ವರ ತರ ಇತ್ತು. ನಂದೇ ಧ್ಯಾನ, ಏನೋ ಗೆರೆ ಡಿಸೈನು, ಪದ್ಯ, ಲೇಖನ, ಬರಹ, ಕತೆ, ಕವನ, ಹೀಗಿದ್ದವನು ನಾನು. ಅಪರ್ಣೆ ಯಾವತ್ತೂನು ಉತ್ಸವ ಮೂರ್ತಿ, ಆಚೆ ಸುತ್ಕೊಂಡ್ ಬರೋಳು, ನಾ ಮನೆ ನಿಭಾಯಿಸ್ತಾ ಇದ್ದೆ. ಹೀಗಿತ್ತು.
ನಾಗರಾಜ್ ಇವತ್ತಿನ ದಿನ ವಸ್ತಾರೆಯವರು ಇಬ್ರು ಇಲ್ಲ. ತಮ್ಮ ತಾಯಿಯ ಬಗ್ಗೆ ಇದ್ ನೋಡಿ ಹೇಗ್ ಹೇಳಿದ್ದಾರೆ. ಕಾಣುತ್ತೆ ಅಂತ. ಅಪರ್ಣಾ ಒಬ್ಬನೇ ಅವರ ಇಡೀ ಬಗ್ಗೆ 3 ಅಡಿಗೆ 6 ಅಡಿ ತಿಳಿಸಿದ್ದಾರೆ. ಬೇಕಷ್ಟೇ, ಹಾಗೆ ಎಲ್ ನಾಗರಾಜ್ ಬೇಕಾದ್ರೂ ವಸ್ತಾರೆ ಇರಬಲ್ಲೆ. ಅವರಿಗೆ ದುಃಖ ಆದ್ರೆ ಆದಾಗ ತಮಗೆ ತಾವೇ ಕೆಲವು ಸಲ ಸಮಜಾಯಿಷಿಯನ್ನು ದುಃಖ ಅನ್ಸುತ್ತೆ. ಕೊಟ್ಟುಕೊಳ್ಳುತ್ತಿರುತ್ತೇನೆ ಅಂತ ಹಾಗಾಗಿ ಹೇಳ್ತಿದ್ದಾರೆ. ನನಗ್ ನಾನೇ ಈ ಕೆಲವು ಸಮಜಾಯಿಷಿಗಳನ್ನ ಹೇಳ್ಕೊಳ್ತೇನೆ. ದಕ್ಷಿಣ ಕನ್ನಡದಲ್ಲಿ ಒಂದು ಊರಿದೆ. ಅಲ್ಲಿ ಕೈಕೊಂಡ ನಗರ ಸಂಕೀರ್ತನೆಯ ಮುಂಚೂಣಿಯಲ್ಲಿದ್ದ ನರ್ತಕಿಯಾಗಿ ಈ ಮುದ್ದು ಮುಖದ ಅಂಕಿತಾರನ್ನ ನಾನು ಮತ್ತು ಅಪರ್ಣೆ ನೋಡಿದ್ವಿ. ಆಮೇಲೆ ಅಪರ್ಣೆ ಒಮ್ಮೆ ಅಂಕಿತಾರನ್ನ ಭೇಟಿ ಮಾಡಿದ್ದುಂಟಂತೆ. ಇದೆಲ್ಲ ಊಹಾಪೋಹ ಅವ್ರ ಹೇಳಿಕೆಯ ಮೇರೆಗೆ ನಾನು ಕಂಡುಕೊಂಡಿರುವಂತಹ ಸತ್ಯ. ಆಮೇಲೆ ಇವರು ಈಚೆಗಷ್ಟೇ ಒಂದು ಇಬ್ಬನಿ ತಬ್ಬಿದ ಇಳೆಯಲಿ ಅಂತ ಒಂದು ಸಿನಿಮಾ, ನನಗೆ ಯಾಕೆ ಕರೆದ್ರೂ ಗೊತ್ತಿಲ್ಲ, ಒತ್ತಾಯ ಮಾಡಿ ನೀವು ಬರಲೇಬೇಕು ಅಂತ ಹೇಳಿದ್ರು. ಹೋದೆ. ಮಧ್ಯಂತರ ಅಂತ ಒಂದಿರುತ್ತಲ್ಲ, ಮಧ್ಯಂತರನೇ ಸರಿ. ಅದರ ಬಳಿಕ ಈಕೆಯ ಒಂದು ದೃಶ್ಯ ಬರುತ್ತಲ್ಲ, ಅದು ಸಂಪೂರ್ಣವಾಗಿ ಆಸ್ಪತ್ರೆಯಲ್ಲಿದ್ದ ಅಪರ್ಣೆಯನ್ನ ನೆನೆಸುವ ಹಾಗಿತ್ತು. ಹತ್ಕೊಂಡು ಬಂದೆ ವಾಪಸ್, ಅದನ್ನ ಹೇಳ್ದೆ ಕೂಡ. ಅದ್ಭುತವಾದ ನಟನೆ. ಇವತ್ತಿನ ದಿನ ನಮ್ಮೆದುರು ಇದ್ದಾರೆ. ಅದಾದ ಕೆಲ ದಿನಗಳಲ್ಲಿ ಇನ್ನೂ ಒಂದು ವಿಡಿಯೋವನ್ನು ನೋಡಿದೆ. ಅಪರ್ಣೆಗೆ ಒಂದು ಹಾಡಿನ ನಮನವನ್ನ ಸಲ್ಲಿಸುವ ನೆಪದಲ್ಲಿ ಒಂದು ಹಾಡು. ಅವತ್ತೇ ನಿರ್ಧರಿಸಿದೆ, ಅವತ್ತೇ ಫೋನ್ ಮಾಡಿದೆ ಕಾಣ್ತದೆ. 2-3 ದಿನದ ಬಳಿಕ 17ನೇ ತಾರೀಕು ಬರ್ಬೇಕು ಅಂತ. 17 ಇದ್ದದ್ದು 20 ಆಯ್ತು, 20 ಇದ್ದಿದ್ದು 27 ಆಯ್ತು, 27 ಇದ್ದಿದ್ದು 3ನೇ ತಾರೀಕು. ತಮ್ಮೆಲ್ಲ ಕಾರ್ಯಚಟುವಟಿಕೆಯ ನಡುವೆ ಇವತ್ತು ನಮ್ಮೊಡನೆ ಇದ್ದಾರೆ. ಅಂಕಿತಾಗೆ ವೇದಿಕೆಗೆ ಕರೀತೇವೆ. ನಮಸ್ಕಾರ. ನಮ್ ಜೀವನದಲ್ಲಿ ಯಾಕ್ ಬಂದೆ ಅಂತ ಕೇಳೋ ವ್ಯಕ್ತಿ ಬಂದು ನಾನ್ ನಿಮ್ ಜೀವನದಲ್ಲಿ ಠಿಕಾಣಿ ಹಾಕ್ತೀನಿ ಅಂತ ಹೇಳಿದ್ದಾರೆ. ಠಿಕಾಣಿ ಹಾಕಿದ್ಯಾ, ಸರಿ ಆಯ್ತು. ಆದ್ರೆ ನನಗೆ ನಿನ್ ಜೊತೆ ಇಡೀ ಪ್ರಪಂಚವನ್ನೇ ಎಕ್ಸ್ಪ್ಲೋರ್ ಮಾಡೋ ಆಸೆ ಆಗ್ತಿದೆ ಅಂತ ಕೆಲವರು ಹೇಳ್ತಾರೆ. ಮನುಷ್ಯರು ಅಂದ್ರೆ ಮನುಷ್ಯರ ಸ್ವಭಾವ ಆಸೆ ಪಡುವುದು. ಚಿಕ್ಕ ಆಸೆ ಇರ್ಬೋದು, ಇಲ್ಲ ದೊಡ್ಡ ದೊಡ್ಡ ಆಸೆನೇ ಇರ್ಬೋದು. ನಾನು ನಿನ್ ಜೊತೆಯಲ್ಲಿ ವಿಮಾನದಲ್ಲಿ ಹೋಗ್ಬೇಕು ಅನ್ನೋ ಆಸೆ, ನಿನ್ ಜೊತೆ ಮಸಾಲೆ ದೋಸೆ ತಿನ್ಬೇಕು ಅನ್ನೋ ಆಸೆ. ಈ ತರ ಚಿಕ್ಕದ್ರಿಂದ ದೊಡ್ಡದವರ್ಗುನು ಸಾಕಷ್ಟು ಆಸೆಗಳು ಇರುತ್ತೆ. ಆ ಆಸೆಯಲ್ಲಿ ಇವ್ರಿಗೆ ಏನ್ ಆಸೆ, ಬಂದಿರುವಂತಹ ಆ ವ್ಯಕ್ತಿಗೆ, ಆ ವಿಶೇಷ ವ್ಯಕ್ತಿಗೆ ಏನ್ ಆಸೆ ಅಂತ ಈ ಹಾಡಿನ ಮೂಲಕ ತಿಳಿಸುತ್ತಾ ಇದ್ದಾರೆ. ಅದ್ರಲ್ಲೂ ಈ ವಿಶೇಷ ವ್ಯಕ್ತಿ ಬಗ್ಗೆ ತಿಳ್ಕೊಬೇಕು. ಏನನ್ ಯೋಚನೆ ಮಾಡ್ತಾನೆ, ಏನನ್ ಯೋಚನೆ ಮಾಡ್ತಾಳೆ, ನನ್ ಬಗ್ಗೆ ಏನ್ ಅನ್ಸುತ್ತೆ ಇವನ್ಗೆ, ನಮ್ ಜೀವನ ಬಗ್ಗೆ ಏನ್ ಯೋಚನೆ ಮಾಡ್ತಾಳೆ ಅಂತ ಆಸೆಗಳೆಲ್ಲ ಇರುತ್ತಲ್ಲ, ಆ ಆಸೆನ ಈ ಹಾಡಿನ ಮೂಲಕ ವ್ಯಕ್ತಪಡಿಸಲು ಬರ್ತಾ ಇದ್ದಾರೆ ಅಂಕಿತಾ ಅಮರ್ ಅವರು. ಈಗ ಆ ಹಾಡನ್ನ ಕೇಳ್ಕೊಂಡ್ ಬರೋಣ ಬನ್ನಿ. ಇದನ್ನ ಬರ್ದಿರೋರು ಸು ರುದ್ರಮೂರ್ತಿ ಶಾಸ್ತ್ರಿ ಅಂತ. ಇದರ ಸಂಗೀತ ಸಂಯೋಜನೆ ಸುನೀತಾ ಚಂದ್ರಕುಮಾರ್ ಮ್ಯಾಮ್. ಆಸೆ 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 ನಿನ್ನ ಕಣ್ಣೊಳಗಿಳಿದು ಬಣ್ಣ ಬಣ್ಣವ ತೆರೆದು, ನಿನ್ನ ಕಣ್ಣೊಳಗಿಳಿದು ಬಣ್ಣ ಬಣ್ಣವ ತೆರೆದು, ಎಲ್ಲ ಭಾವಗಳನ್ನು ಅರಿಯುವಾಸೆ ಆಸೆ 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 ಆಸೆ. ಕಣ್ಣ ಕಡಲೊಳಗಿಳಿದು ಅಲೆ ಅಲೆಯ ತೆರೆ ತೆರೆದು, ಅಂತರಂಗದ ಆಳ ಹುಡುಕುವಾಸೆ
ನುಡಿ ಮರೆತು ಮಿಡಿವಂಥ ಪ್ರೇಮದ ಮೌದಗಳ, ನುಡಿ ಮರೆತು ಮಿಡಿವಂಥ ಪ್ರೇಮದ ಮೋದಗಳ, ನನ್ನೆದೆಯ ವೀಣೆಯಲಿ ನುಡಿಸುವ ಆಸೆ, ನನ್ನೆದೆಯ ವೀಣೆಯಲಿ ನುಡಿಸುವ ಆಸೆ, ನನ್ನೆದೆಯ ವೀಣೆಯಲಿ ನುಡಿಸುವ ಆಸೆ. ಆಸೆ ಆಸೆ. ಥ್ಯಾಂಕ್ ಯು. ಜೀವನದಲ್ಲಿ ಬಂದಿರ್ತಾರೆ ನಮ್ಮ ಜೊತೆಗಾತಿಯಾಗಿ, ಜೊತೆಗಾರನಾಗಿ, ನಮ್ಮ ಜೀವನದಲ್ಲಿ ಸಂಗಾತಿಯಾಗಿ ಕೈ ಹಿಡಿತಾರೆ. ಮದುವೆ ಆಗುವವರು ಅಂತಾನೆ ಆಗಿರ್ಬಾರ್ದು, ನಮ್ಮ ತಂದೆ ತಾಯಿ ಆಗಿರ್ಬೋದು, ನಮ್ಮ ಸ್ನೇಹಿತರಾಗಿರ್ಬೋದು, ನಮ್ಮ ಅಕ್ಕ ತಂಗಿಯರು ಆಗಿರ್ಬೋದು. ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ, ಈ ಜೀವನದ ಚಕ್ರವ್ಯೂಹ ಅನ್ನೋದು ಇರುತ್ತಲ್ಲ, ಅದ್ರ ಮುಂದೆ ನಮ್ಮ ಆಸೆಗಳು ಎಷ್ಟೇ ಇದ್ರು ಇಲ್ಲ, ಇದು ರಿಯಾಲಿಟಿ, ದಿಸ್ ಇಸ್ ಎ ರಿಯಾಲಿಟಿ ಅಂತ ಹೇಳೋ ಸಾಕಷ್ಟು ಸಂದರ್ಭಗಳು ಬರ್ತವೆ. ಕ್ಷಣ ನಮ್ಮ ಜೊತೆಗೆ ಇಲ್ಲದಿರುವಂತಹ ಜೀವ ಇನ್ನಿಲ್ಲ ಅಂದಾಗ ಏನ್ ಅನ್ನಿಸ್ಬೋದು? ಜೊತೆಗಿರೋ ಜೀವ ಜೀವಂತ ಹೌದು. ಬೆಳಗ್ಗೆ ಆದ್ರೆ ಅವ್ರನ್ನ ನೋಡ್ತಾ ಇರ್ತೀವಿ, ಅವ್ರ ಜೊತೆ ಮಾತಾಡ್ತಾ ಇರ್ತೀವಿ, ಅವ್ರ ಜೊತೆ ಊಟ ಮಾಡ್ತಾ ಇರ್ತೀವಿ. ಅಚಾನಕ್ ಆಗಿ ಅವ್ರು ಹೋಗ್ಬಿಟ್ರೆ ಆ ಕ್ಷಣ ನಮ್ ಜೀವನದಲ್ಲಿ ಹೇಗೆ ಆಗುತ್ತೆ ಅನ್ನೋದನ್ನ ಈ ಹಾಡಿನ ಮೂಲಕ ಅಂಕಿತಾ ಅವರವರು ಹಾಡಲಿದ್ದಾರೆ. ಬರ್ದಿರೋದು ದೇಶಿ ಕುಲಕರ್ಣಿ ಅವರು. ತಪ್ಪಿ ಹೋಯಿತಲ್ಲೇ ಚುಕ್ಕಿ ಬೆಳಕಿನ ಜಾಡು, ಇನ್ನಿಲ್ಲವಾಯಿತೆ ಆ ಹಕ್ಕಿ ಹಾಡು. ತಪ್ಪಿ ಹೋಯಿತಲ್ಲೇ ಚುಕ್ಕಿ ಬೆಳಕಿನ ಜಾಡು, ಇನ್ನಿಲ್ಲವಾಯಿತೆ ಆ ಹಕ್ಕಿ ಹಾಡು. ಹಸಿರೆಲೆ ಹೂವಿನ ನಡುವೆ ಹುಲ್ಲು ಹಾಸಿಗೆ ಮುರಿದು ಹೋಯಿತೆ ಈಗ ಆ ಚುಕ್ಕಿಗೂಡು. ತಪ್ಪಿ ಹೋಯಿತೆ ಚುಕ್ಕಿ ಬಿಳಿ ಮುಗಿಲ ಮಲೆಯ ನಾಡು, ಕಾಡ ನೆನಪಿಗೆ ಹಿಂಡಿ ತೆವಳುತ್ತಿದೆ ಜೀವ, ಮುಂದೆ ಬಯಲು ಹಿಂದೆ ಬಿದ್ದಿತು ಕಾಡು ಮೇಡು. ತಪ್ಪಿ ಹಾಡು ಎಷ್ಟು ಚೆನ್ನಾಗಿದೆ ಅಲ್ವಾ? ಹೋಯಿತೆ ಅಂಕಿತಾ ಅವರವರು ಚುಕ್ಕಿ ತುಂಬಾ ಬೆಳಕಿನ ಸುಮಧುರವಾಗಿ ಜಾಡು, ಹಾಡನ್ನು ಹಾಡುತ್ತಿದ್ದಾರೆ. ಕೇಳಬೇಕು ಅನ್ನೋ ಆಸೆ ಕೂಡ ಆಗ್ತಿದೆ. ಇನ್ನಿಲ್ಲವಾಯಿತೆ ಆ ಹಕ್ಕಿ ಹಾಡು, ಇನ್ನಿಲ್ಲವಾಯಿತೆ ಆ ಹಕ್ಕಿ ಹಾಡು, ಇನ್ನಿಲ್ಲವಾಯಿತೆ ಆ ಹಕ್ಕಿ ಹಾಡು. ಇನ್ನಿಲ್ಲ ಆ ಹಕ್ಕಿ ಹಾಡು ಅಂತ ಅನ್ಕೋತೀವಿ. ಮುಗೀತಾ ಇಷ್ಟೇನಾ ನನ್ನ ಪಯಣ ಅನ್ನೋ ಅಂತಹ ಎಷ್ಟೋ ಪ್ರಶ್ನೆಗಳಿಗೆ ಹೋಗ್ತೀವಿ. ಯಾಕೆ ಹೀಗಾಯ್ತು, ಹೀಗೆಲ್ಲ ಆಗಿದ್ಯಾ ಅನ್ನೋದನ್ನ ಅರ್ಗಿಸ್ಕೊಳ್ಳೋದಕ್ಕೆ ನಮ್ಗೆ ಸಾಕಷ್ಟು ಸಮಯ ಬೇಕಾಗುತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ಆ ಸಣ್ಣ ಹೋಪ್ ಇರುತ್ತಲ್ಲ, ಆ ಸಣ್ಣ ಹೋಪ್ ಇರುತ್ತೆ ಅಂತಾರಲ್ಲ, ಅವನು ಮತ್ತು ಅವಳು ನನ್ನ ಜೊತೆಯಾಗಿದ್ದಾರೆ, ಯಾವಾಗಲೂ ನನ್ನ ಜೊತೆಯಾಗಿದ್ದಾರೆ, ನನ್ನ ಜೊತೆನೇ ಇರುತ್ತಾರೆ ಅಂತ ಆಶಾವಾದಿಗಳಾಗಿ ನಾವು ನಮ್ಮ ಪಯಣವನ್ನು ಮುಂದುವರಿಸಿಕೊಂಡು ಹೋಗುವುದಕ್ಕೆ ನಾವು ಪ್ರಯತ್ನ ಪಡ್ತಿರ್ತೀವಿ. ಜೀವನ ಅಂದ್ರೇನೆ ಹಾಗೆ. ಜೀವನದಲ್ಲಿ ಎಷ್ಟೊಂದ್ ಸತಿ ಹೇಗೆ ಅಂದ್ರೆ, ನಮ್ಮ ಜೊತೆಗಿರುವವರು
ಈಗ ದೇವರಾಗಿ ದೈವವಾಗಿ ನಮ್ಮನ್ನು ಕಾಯುತ್ತಾ ಇರುತ್ತಾರೆ. ಈ ತರ ಭರವಸೆ ಇಟ್ಟುಕೊಂಡು ಆ ಮನಸ್ಸಿನಲ್ಲಿ ನಾವು ಜೀವನವನ್ನು ನಡೆಸಿಕೊಂಡು ಹೋಗಬೇಕು. ಮತ್ತು ಅಪರ್ಣಾ ಅವರ ಹುಟ್ಟುಹಬ್ಬದ ದಿನ ಅವರನ್ನು ನಾವು ಮರೆಯುವುದಕ್ಕೆ ಸಾಧ್ಯವಿಲ್ಲ. ನಮ್ಮ ಜೀವನದಲ್ಲಿ ಒಂದಲ್ಲ ಒಂದು ಇನ್ಫ್ಲೂಯೆನ್ಸರ್, ಈಗ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಅಂತ ಫಾಲೋವರ್ಸ್ ಎಷ್ಟಿದ್ದಾರೆ, ಲೈಕ್ಸ್ ಎಷ್ಟಿದೆ ಅಂತ ಟ್ರೆಂಡ್ ನಡೀತಿರುವಾಗ್ಲೂ ಆ ಟ್ರೆಂಡ್ ನ ಸೆಟ್ ಮಾಡಿದಂತಹ ಅಪರ್ಣಾ ಮ್ಯಾಮ್ ನಮ್ಗೆ ಹೇಗೆ ಅಂತ ಅಂದ್ರೆ, ವೇದಿಕೆ ಮೇಲೆ ಬಂದು ನಿಂತ್ಕೊಂಡ್ರೆ ಸಾಕು, ಅವ್ರು ಹಾಕಿರೋ ಸೀರೆ ಆಗ್ಲಿ, ಮಾತಾಡೋ ಶೈಲಿ ಆಗ್ಲಿ, ಆ ನಿಷ್ಠೆ ಏನಿದೆ, ಆ ಒಂದು ಚೌಕಟ್ಟಿನಲ್ಲಿ ಮಾತಾಡೋ ರೀತಿ ಏನಿದೆ, ಸರ್ಕಾರಿ ಕಾರ್ಯಕ್ರಮದಲ್ಲಿ ಹೇಗ್ ಮಾತಾಡ್ಬೇಕು. ಅಪ್ಪು ನಮನ ಅನ್ನೋ ಕಾರ್ಯಕ್ರಮದಲ್ಲಿ ಮೌನಾಚರಣೆಗೆ ಕರೆದಿರುವ ಕಾರ್ಯಕ್ರಮ, ಎಲ್ಲರೂ ಬೇಜಾರಲ್ಲಿ ಇರ್ತೀವಿ. ಆ ಬೇಜಾರಲ್ಲೂ ಒಂದು ಸಾರಥಿಯಾಗಿ ನಿಂತ್ಕೊಂಡು ಇಡೀ ಕಾರ್ಯಕ್ರಮವನ್ನು ನಡೆಸಿಕೊಡುವುದಕ್ಕೆ ಧೈರ್ಯ ಮತ್ತು ಘನತೆ ಇರ್ಬೇಕು. ಅಂತವ್ರು ಮಾತ್ರ ಮಾಡೋದಕ್ಕೆ ಆಗೋದು. ನಾನು ಆಗ್ಲೇ ಹೇಳಿದ್ನಲ್ಲ, ಅವರಿಂದ ನಾವು ಸಾಕಷ್ಟು ಇನ್ಫ್ಲುಯೆನ್ಸ್ ಆಗಿದ್ದೀವಿ. ಎಲ್ಲೂ ಇಲ್ಲ, ಅವರು ನಮ್ಮ ಜೊತೆಯಲ್ಲೇ ಮನಸ್ಸಿನಲ್ಲೇ ಇದ್ದಾರೆ ಮತ್ತು ಅವರನ್ನು ಮರೆಯುವುದಕ್ಕೆ ಆಗುವುದಿಲ್ಲ. ಹಾಗಾಗಿ ಇದು ಕೊನೆಯ ಹಾಡು. ನಮ್ಮೆಲ್ಲರ ಜೀವನದಲ್ಲಿ ಅಪರ್ಣಾ ಮೇಡಮ್ ಅವರು ಯಾವ ರೀತಿ ಇನ್ಫ್ಲುಯೆನ್ಸ್ ಮಾಡಿದ್ದಾರೆ ಅನ್ನೋದನ್ನ ಹೇಳುವಂತಹ ಹಾಡು. ಜೊತೆಗೆ ಮರೆಯಲಾರೆ ನಿನ್ನ ನೀರೇ ಅಂತ ಹಾಡುತ್ತಿದ್ದಾರೆ ಅಂಕಿತಾ ಅಮರ್ ಅವರು. ಈ ಹಾಡನ್ನ ಲಕ್ಷ್ಮೀನಾರಾಯಣ ಭಟ್ಟ ಸರ್ ಬರ್ದಿರೋದು, ಹಾಗೂ ಇದರ ಸಂಗೀತ ಸಂಯೋಜನೆ ಸುನೀತಾ ಚಂದ್ರಕುಮಾರ್ ಅವರು. ಮರೆಯಲಾರೆ ನಿನ್ನ ನೀರೇ, ಮರೆಯಲಾರೆ ನಿನ್ನ ನೀರೇ, ಮರೆಯಲಾರೆ ಜನ್ಮಕ್ಕೆ, ಮರೆಯಲಾರೆ ನಿನ್ನ ನೀರೇ, ಮರೆಯಲಾರೆ ನಿನ್ನ ನೀರೇ, ಮರೆಯಲಾರೆ ಜನ್ಮಕ್ಕೆ. ಮರೆತು ಹೇಗೆ ಬಾಳಬಹುದೇ, ಮರೆತು ಹೇಗೆ ಬಾಳಬಹುದೇ, ಅಂಕಿತಾ ಅಮರ್ ಅವರು ಮರೆತು ನಟಿಯೂ ಹೌದು, ಹಾಡುಗಾರ್ತಿಯೂ ಮತ್ತು ನೃತ್ಯಗಾರ್ತಿಯೂ ಹೌದು. ಮರೆಯಲಾರೆ ಮರೆಯಲಾರೆ ದೂರವಾದರೆ. ಈ ಇಡೀ ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆ ಹಾಡುಗಳನ್ನು ಹಾಡಿದ ಅಂಕಿತಾ ಅಮರ್ ಅವರಿಗೆ ನನ್ನ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು. ಕೂಡುವೆ ನೀ ಭಾವನೆಯಲ್ಲಿ, ಕೂಡುವೆ ನೀ ಕಿರಣಂತೆ ನನ್ನನು, ಮರೆಯಲಾರೆ 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 ಮರೆಯಲಾರೆ. ಮೇರೆಯಾಚೆ ಮೌನ ನಿಂತು, ಮೇರೆಯಾಚೆ ಮೌನ ನಿಂತು ದೈವದಂತೆ ಕಾಯುವೆ, ಬೆಳಕಾಗಿ ಒಳಗಿಲ್ಲಿ ನೀನು ಬೇರೆಯೇ. ಮರೆಯಲಾರೆ 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 ಮರೆಯಲಾರೆ. ಥ್ಯಾಂಕ್ ಯು. ತಾಪದ ಕಡೆಯ ಹಂತದಲ್ಲಿದ್ದೇವೆ. 3 ಕಲಾವಿದರಿಗೆ ಗೌರವ ಸಮರ್ಪಣೆ. ಏನೋ ಒಂದು ಹೊಸ ಪ್ರಯತ್ನ ಮಾಡಿದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮಲ್ಲಿ ಒಂದು ನನ್ನ ರಿಕ್ವೆಸ್ಟು, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಟ್ಟು ಅಪರ್ಣಾ ಮ್ಯಾಮ್ ಅವ್ರ ಫ್ಯಾನ್ಸ್ಗೆ ಎಲ್ಲರಿಗೂ ಇದು ತಲುಪೋವರೆಗೂ ಶೇರ್ ಮಾಡಿ. ಯಾರೆಲ್ಲ ಅಪರ್ಣಾ ಮ್ಯಾಮ್ ಫ್ಯಾನ್ಸ್ ಇದ್ದೀರಾ, ಅಪರ್ಣಾ ಮ್ಯಾಮ್ ಬಗ್ಗೆ ಒಂದೊಳ್ಳೆ ಕಮೆಂಟ್ ಮಾಡಿ ತಿಳಿಸಿ. ಅಪರ್ಣೆಯ ಪರವಾಗಿ ನಿಮ್ಮೆಲ್ಲರಿಗೂ ರುಡಿ
ನಮಸ್ಕಾರ. ಒಂದು ಒಳ್ಳೆ ಕಾರ್ಯಕ್ರಮವನ್ನು ಕೊಟ್ಟಿದ್ದಕ್ಕಾಗಿ ನಾಗರಾಜ್ ವಸ್ತಾರೆ ಅವರಿಗೆ ನನ್ನ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು.